ಒಂದ್ಸಾರಿ ಹೇಳಿದ್ರೆ ಗೊತ್ತಾಗಲ್ಲ ನಿಮ್ಗೆ. ಯಾಕೆ ಬರ್ತೀರಿ ನೀವು ಇಲ್ಲಿಗೆ? ಮನೇಲಿ ಇರ್ಬೇಕಾಗಿತ್ತು. ಇಷ್ಟೊಂದು ಟೀಮ್ ಇದಾರೆ, ನಮ್ದೇ ಒಂದು ಟೀಮು ಅವ್ರದೇ ಒಂದು ಟೀಮು. ಆ ಕಡೆ ಟೀಮ್ ಅದು ಹೆಣ್ಣಿನ ಟೀಮು, ಇದು ಗಂಡಿನ ಟೀಮು. ಅದು ಹೆಣ್ಣಿನ ಟೀಮು, ಇದನ್ನ ಗಂಡಿನ ಟೀಮು. ಯಾರು ಗೆಲ್ತಾರೆ ನೋಡಬೇಕು. ಗೊತ್ತಿಲ್ಲ ಏನಾಗತ್ತಂತ. ಯಾವ ಟೀಮು ನೀವು? ಈ ಸಲ ಕಪ್ಪು ನಮ್ದೇ. ಟೀಮ್ RCB ಅಲ್ಲ. ಹುಡುಗಿಯರ ಟೀಮಾ ಹುಡುಗಿ ಟೀಮಾ? ಹುಡುಗಿ ಟೀಮು. ಸಾಧ್ಯ ಇಲ್ಲ. ಯಾಕೆ ಆಗಲ್ಲ, ಏನಾಯ್ತು? ಆಗಲ್ಲ. ಇಷ್ಟೆಲ್ಲ ಆದ್ಮೇಲೆ ಟಾಸ್ ಹಾಕಿದ್ವಿ. ಟಾಸ್ ಹಾಕಿದಾಗ ಗೆದ್ದಿದ್ದು ಹುಡುಗಿ ಟೀಮು. ಕ್ರಿಕೆಟ್ ಆಡ್ತಿದೀವಲ್ಲ, ಹೆಣ್ಣಿನ ಟೀಮ್ ಗೆದ್ದಿರೋದು. ನಿಮ್ಮ ಅಭಿಪ್ರಾಯ ಏನು? ಗಂಡಿನ ಟೀಮ್ ಸೋತಿದ್ದಾರೆ ಟಾಸ್. ನೋಡಪ್ಪ, ಹೆಣ್ಮಕ್ಳೇ ಸ್ಟ್ರಾಂಗ್. ತುಂಬಾ ಬೇಜಾರಾಗ್ತಾ ಇದೆ, ತುಂಬಾ ಬೇಜಾರಾಗ್ತಾ ಇದೆ. ಆದ್ರೂ ನಾವು ಹೆಣ್ಮಕ್ಳು ಇದ್ರಲ್ಲಿದ್ದೀವಿ ಅಂತ ತೋರ್ಸ್ಕೋಬೇಕು. ಬ್ಯಾಟಿಂಗ್ ಟೀಮ್ ಬ್ಯಾಟಿಂಗ್ ಆಡ್ತೀವಪ್ಪ. ಆದ್ರೆ ನಿಮ್ ಮಗ ಟಾಸ್ ಹೋಗ್ಬಿಟ್ರಲ್ಲ, ನಿಮ್ಮ ಸೊಸೆ ಗೆದ್ರಲ್ಲ ಟಾಸ್. ಏನ್ ಹೇಳ್ತೀರಾ? ಯಾರು ಗೆಲ್ಬೇಕಂತ? ನಾವ್ ಗೆಲ್ಬೇಕಲ್ಲಿ, ಸೊಸೆ ಟೀಮ್ ನಮ್ದು, ನಾವ್ ಗೆಲ್ಬೇಕು. ನೋಡು, ಹಂಗೆ ಸೊಸೆ ಸಪೋರ್ಟ್ ಆಗ್ಲಿ. دروس عندي خوش فصل يا اخي تفوز تفوز والله خوش رقص يا اخي دوس دروس عندي خوش فصل يا اخي تفوز تفوز. ನಿನ್ ಪ್ರಿಡಿಕ್ಷನ್ ಪ್ರಕಾರ ಯಾರು ಗೆಲ್ತಾರೆ ಬೇಗ ಹೇಳು. ದಿವ್ಯಾ ಫೀಲ್ಡಿಂಗ್ ಅಲ್ಲಿ ಇದಾರೆ. ಗಂಡಿನ ಟೀಮ್ ಇವರು, ದಿವ್ಯಾ ಟೀಮ್ ಗೆಲ್ಲೋದು ಅಂತ ಹೇಳ್ತಾರೆ. ಇಲ್ಲಿ ಎಲ್ರಿಗೂ ಫೀಲ್ಡಿಂಗ್ ಸೆಟ್ ಮಾಡ್ತಾ ಇದ್ದಾರೆ, ಬರೀ ವೈಡ್ ಹಾಕೋದಕ್ಕೆ. ಯಾಕಂತ ಆಮೇಲೆ ಹೇಳ್ತೀನಿ. ಕ್ರೇಜಿ ನಮಗೆ ಅಲ್ಲಿ ಜಾಸ್ತಿ ಟೈಮ್ ಇರಲಿಲ್ಲ ಆಡೋದಕ್ಕೆ. 2 ಓವರ್ ಅಷ್ಟೇ ಇದ್ದಿದ್ದು. ಅದಕ್ಕೆ ಪ್ರತಿ ಬ್ಯಾಟ್ಸ್ಮನಿಗೂ 3 ಬಾಲ್ ಕೊಡೋಣ ಅಂತ ಡಿಸೈಡ್ ಮಾಡ್ಕೊಂಡಿದ್ವಿ. ಅದಕ್ಕೆ ಪ್ರತಿ ಬ್ಯಾಟ್ಸ್ಮನಿಗೂ 3 ಬಾಲ್ ಬ್ಯಾಟಿಂಗು. ಮಧ್ಯದಲ್ಲಿ ಔಟ್ ಆದರೆ ಮತ್ತೆ ನೆಕ್ಸ್ಟ್ ಬ್ಯಾಟ್ಸ್ಮನ್ ಬರ್ತಾಯಿದ್ರು. ಅಲ್ಲಿ ಬ್ಯಾಟಿಂಗ್ ಆಡ್ತಾ ಇರೋರು ನಮ್ಮ ಮಾಮ. ಅವರು ಔಟು ನಾಟ್ ಔಟು ಅಂತ ವಾದ ಮಾಡ್ಕೊಂಡು ಜಗಳ ಮಾಡ್ತಾ ಇದ್ದಾರೆ ಎಲ್ಲರ ಜೊತೆಗೆ. ಎಷ್ಟು ವರ್ಷಗಳಿಂದ ಎದೆಯಲ್ಲಿ ಬೆಂಕಿಯನ್ನು ಇಟ್ಟುಕೊಂಡು ಏನು ಮಾಡದೆ ಆರಿಸಿಕೊಳ್ಳುವುದು. ಇಲ್ಲಿಂದ ವಿಕೆಟ್ ಹೋಗಕ್ಕೆ ಸ್ಟಾರ್ಟ್ ಆಯಿತು. ಒಬ್ಬರೊಬ್ರದ್ದೇ ಕಂಟಿನ್ಯೂಸ್ ಆಗಿ ಒಂದು 5-6 ವಿಕೆಟ್ ಹೋಯ್ತು. ಇವರು ನಮ್ಮ ಆಂಟಿ ಇವರೇ ಒಂದು 3 ವಿಕೆಟ್ ತೆಗೆದುಬಿಟ್ರು ಅದರೊಳಗೆ. ಅದಕ್ಕೆ ಭಾಳ ಖುಷಿ ಆಗ್ಬಿಟ್ಟಿದ್ರು. ವಿಕೆಟ್ಸ್ ಹೋಗ್ತಿದೆ, ಹೆಂಗನ್ಸ್ತಿದೆ? ಔಟು ಹೆಂಗನ್ಸ್ತಿದೆ? ಯಾರು ಗೆಲ್ಬೋದು ಅಂತ ಅನ್ಸ್ತಿದೆ? ಎಕ್ಸೈಟೆಡ್, ನಾವೇ ವಿನ್ ಆಗೋದು. ನೋಡೋಣ ನೋಡೋಣ. ಇಲ್ಲಿಂದ ನಮ್ಮ ಅಜ್ಜಿಗಳಿಗೆಲ್ಲ ಬ್ಯಾಟಿಂಗ್ ಕೊಡೋಣ ಅಂತ ಡಿಸೈಡ್ ಮಾಡಿದ್ವಿ. ಚೆನ್ನಾಗಿ ರನ್ಸ್ ಹೊಡಿದ್ರಿ. ಅರ್ಥ ಆಯ್ತು ಅನ್ಸುತ್ತೆ. ಬ್ಯಾಟಿಂಗ್ ಆಡಿದ್ದೀರಾ, ನಿಮಗೆ ಹೆಂಗನ್ಸ್ ಆಡಿ ಎಲ್ಲರ ಜೊತೆ? ರನ್ ಕೊಟ್ಟಿಯಾರಂತೆ. 19 ವೈಡ್ ಹಾಕಿದ್ದಾರೆ. 1 4 ಇಲ್ಲ, 1 6 ಇಲ್ಲ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ, ಥೋ ನಿಮ್ಮ ಫೀಲ್ಡರ್ ಭಾರಿ ಆದ ಕಾರಣ ಬ್ಯಾಟ್ಸ್ಮನ್ನಿಗೆ ಅಡ್ಡಿ. ನಮ್ಮ ದೇಶ ಇದೆ, ನಾವು ಕೊಟ್ಟಿರೋ ದೇಶ ಇದು.
ಗೆದ್ದಿದ್ದೀರ ಕ್ಯಾಚ್ಗಳೆಲ್ಲ ಹೆಂಗ ಅನಿಸ್ತಿದೆ? ಯಾಕಂದ್ರೆ ಟೀಮ್ಗಳು ತುಂಬಾ ಸ್ಟ್ರಾಂಗ್ ಇಲ್ಲ, ನಮ್ಮ ಟೀಮ್ ತುಂಬಾ ಸ್ಟ್ರಾಂಗ್ ಇದೆ. ಅದಕ್ಕೆ ನಾ ಡೈವ್ ಕ್ಯಾಚಸ್ ಎಲ್ಲ ಹೆಂಗ ಅನಿಸ್ತಿದೆ? ಆಗ್ತಿದೆ ನಮ್ಮ ಟೀಮು. ನಮ್ಮ ಪುಣ್ಯ ಟೀಮೇ ಗೆಲ್ಲದು. ದಿವ್ಯಾನೇ ಗೆಲ್ಲದು. तू समझा? हाँ नहीं तू समझा नहीं. ಬ್ಯಾಟಿಂಗ್ ಆಡ ಅಂದ್ರೆ ಕಸ ಹೊಡಿತಾ ಇದೆ. ನಾನು ನೀನ ಇದೀವಿ 6 ವಿಕೆಟ್. ನಮ್ಮ ಟೀಮಿನ ಹುಲಿ MS ಧೋನಿ ಅವರು. ಒಂದು 3 ಬಾಲ್ ಅಂದ್ಕೊಂಡು ಒಂದು ಓವರ್ ಮ್ಯಾಚ್ ಆಡ್ಬಿಟ್ಟ. ಅಣ್ಣ ಸಖತ್ ಆಕ್ಟಿಂಗ್ ಮಾಡ್ತಿದ್ದೆ ಕಣ. ನೋಡ್ರಿ ಹೇಳಲಿಲ್ಲ ನಾನು, 6 ಬಾಲ್ ಆಡ್ದ ಹೆಚ್ಚು ಕಮ್ಮಿ ಅವನು. 3 ಬಾಲ್ ಅಂದ್ಕೊಂಡು ಎಲ್ಲರಿಗೂ ಯಾವ ಮಾರ್ಸೋದ. ಎಂತಹ ದುರ್ವಿಧಿ, ಇದೆಂತಹ ದುರ್ವಿಧಿ. Keep those hands up for tonight. ಏನೋ ಕ್ಯಾಚ್ ನಿಂದು ಇದಾದ್ಮೇಲೆ ಇನ್ನು ಉಳಿದಿರೋರೆಲ್ಲ ಬ್ಯಾಟಿಂಗ್ ಆಡಿದ್ರು. ಅದು ಎಷ್ಟು ಜನ ಬ್ಯಾಟಿಂಗ್ ಆಡಿದ್ರು ಗೊತ್ತಿಲ್ಲ. ಟೀಮಲ್ಲಿ 11 ಜನ ಅಂತೂ ಇರಲಿಲ್ಲ, ಅದಕ್ಕಿಂತ ಜಾಸ್ತಿ ಜನ ಇದ್ದರು. ಇವನು ಯಾರ್ಯಾರು ಬರ್ತಾರೋ ಮರೆ ಈ ಮನೆಗೆ. ನೀವು ಆಲ್ಔಟು. Keep those hands up for tonight. ಇಲ್ಲಿ ರನ್ಔಟ್ ಆಯಿತು, ಬಟ್ ಅದು ನಿಜವಾಗ್ಲೂ ರನ್ಔಟ್ ಆಗಿರಲಿಲ್ಲ. ನಾನು ಅಂಪೈರಿಂಗ್ ಮಾಡ್ತಾಯಿದ್ದೆ, ನಾನು ನೋಡಿದೆ ರನ್ಔಟ್ ಆಗಿಲ್ಲ ಅಂತ ಹೇಳಿದ್ದಕ್ಕೆ ಎಲ್ಲ ವಾದ ಮಾಡ್ತಾ ಇದ್ರಲ್ಲಿ. Another lifetime, find me there, and let's do it tonight. Tonight again, even in another lifetime, ಲಾಸ್ಟಿಗೆ ನಮ್ಮ ಮಾಮ ಬಂದುಬಿಟ್ಟು 6 ಹೊಡೆದ್ಬಿಟ್ಟು ಮ್ಯಾಚ್ ಮುಗಿಸ್ಬಿಟ್ರು. just fall in love. ಹುಡುಗಿ ಸೈಡ್ ಟೀಮೇ ಗೆದ್ದಿದ್ದು ಮ್ಯಾಚು. ಫುಲ್ಲು ಎಲ್ಲ ಎಂಜಾಯ್ ಮಾಡ್ತಾಯಿದ್ರು. ನಾನು ಜೋಶ್ ತುಂಬಿಸೋಣ ಅಂತ ಕರ್ಕೊಂಬಂದ್ಬಿಟ್ಟು ಒಂದು ಸೆಲ್ಫಿ ತೆಗೋಣ ಅಂತ ಕರೆದೆ. ಇದಾದಮೇಲೆ ಶಿವಮೊಗ್ಗದಲ್ಲಿರೋ ಪವನ್ ಹೋಟೆಲ್ಗೆ ಎಲ್ಲರೂ ಊಟಕ್ಕೆ ಹೋದ್ವಿ. ಹೆಚ್ಚು ಕಮ್ಮಿ ಒಂದು 50ರಿಂದ 60 ಜನ ಇದ್ವಿ ಕ್ರೌಡು. ಹೋಟೆಲ್ ಅವ್ರು ನೋಡಿದ್ದಂಗೆ ಆಗಿಬಿಟ್ರು. ಇವರಿಬ್ಬರೇ ನೋಡಿ ನಮ್ಮ ನ್ಯೂ ಕಪಲ್ಸ್.
ಸ್ಪೆಷಲ್ ಏನಂದರೆ ನಮ್ಮ ಮಾಮ ಅವರ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಸೊ ಕೇಕ್ ಎಲ್ಲ ಕಟ್ ಮಾಡಿಸಿ ಎಂಜಾಯ್ ಮಾಡಿ ಮನೆಗೆ ಹೋದ್ವಿ. ನಾನು ನಿಮ್ಮ ಧ್ರುವನ್ ದರ್ಶನ್ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.